ಆ ಡ್ರೀಮ್ ಗರ್ಲ್ ಯಾರೂ ಅಲ್ಲ, ನೀನೇ ಮೈಥಿಲಿ. ಮೊದಲನೇ ಸಲ ನೋಡಿದಾಗಲೇ ನಿನ್ನ ಇಷ್ಟಪಟ್ಟೆ. ಅವಾಗಿಂದ ನನ್ನ ಮನಸ್ಸಲ್ಲಿದ್ದ ಪ್ರೀತಿನ ನಿನ್ನ ಹತ್ರ ಹೇಳಬೇಕು ಅಂತ ಎಷ್ಟೋ ಸತಿ ಪ್ರಯತ್ನ ಪಟ್ಟೆ. ಆದರೆ ಆ ಪ್ರಯತ್ನ ಎಲ್ಲ ಫೇಲ್ ಆಯಿತು. ಕೊನೆ ಸಾರಿ ನೀನು ಹುಟ್ಟಿದ ಹಬ್ಬದ ದಿನ ಪ್ರಪೋಸ್ ಮಾಡೋಣ ಅಂತ ಟ್ರೈ ಮಾಡಿದೆ. ಆ ಪ್ರಯತ್ನ ಫೇಲ್ ಆಗೋದಷ್ಟೇ ಅಲ್ಲ, ನನ್ನ ಪ್ರೀತಿ ವಿಷಯ ನಮ್ಮ ಮನೆಯವ್ರಿಗೆಲ್ಲ ಗೊತ್ತಾಗೋಯ್ತು. ಅದಕ್ಕೆ ಮನೆಯವರೆಲ್ಲ ನನಗೂ ತ್ರಿಷಾಗೂ ಮದುವೆ ಫಿಕ್ಸ್ ಮಾಡಿದ್ರು. ನನ್ನ ಮನ್ಸಲ್ಲಿ ನಿನ್ನ ಇಟ್ಕೊಂಡು ಇನ್ನೊಬ್ಬ ಹುಡುಗಿಗೆ ಮದುವೆ ಮಾಡ್ಕೊಳಕ್ಕಾಗಲ್ಲ. ಇಷ್ಟ ಇಲ್ಲದೆ ಮದುವೆ ಮಾಡಿಕೊಂಡು ಜೀವನ ಪೂರ್ತಿ ಆ ಹುಡುಗಿಗೆ ನೋವು ಕೊಡೋಕ್ಕಾಗಲ್ಲ. ಅದಕ್ಕೆ ನಾನೊಂದು ನಿರ್ಧಾರ ಮಾಡಿದ್ದೀನಿ. ನಿನ್ನ ಪ್ರೀತಿ ಸಿಗದೆ ಇರೋ ಈ ಲೋಕದಿಂದ, ನಿನ್ನ ಜೀವನದಿಂದ, ನಿನ್ನ ನೆನಪುಗಳಿಂದ ದೂರ, ಇನ್ನೂ ಹೇಳಬೇಕು ಅಂದರೆ ನನ್ನಿಂದ ನಾನೇ ದೂರ ಹೋಗೋಣ ಅನ್ಕೊಂಡಿದ್ದೀನಿ. ಅಯ್ಯೋ ಉತ್ತಮ ಅವರೇ, ನಾನು ಹೇಳೋದು ಒಂದ್ಸಲ ಕೇಳಿ. ಮೈಥಿಲಿ ಪ್ಲೀಸ್, ನೀನು ನನ್ನ ಪ್ರೀತಿನ ಒಪ್ಕೊಳ್ದೇ ಇದ್ದಿದ್ದಕ್ಕೆ, ನೀನು ನನ್ನ ಜೀವನದಲ್ಲಿ ಬರ್ದೇ ಇದ್ದಿದ್ದಕ್ಕೆ ನಾನು ನಿಜವಾಗ್ಲೂ ನಾನು ಬದುಕಿರೋದೇ ವೇಸ್ಟ್. ಥ್ಯಾಂಕ್ ಯು. ಬಾಯ್. ಗುಡ್ ಬೈ ಫಾರ್ ಎವರ್. ಉತ್ತಮ ಅವರೇ, ಏನೇ ಇದು? ಏನ್ ಹೇಳ್ತಿದ್ದಾರೆ? ನನಗೇನು ಅರ್ಥ ಆಗ್ತಿಲ್ಲ. ಹುಚ್ಚಿ, ನೀನ್ ಇಲ್ಲ ಅಂದ್ರೆ ಸತ್ತು ಹೋಗ್ತೀನಿ ಅಂತಿದ್ದಾರೆ ಕಣೆ. ಹೋಗಿ. ಉತ್ತಮ ಅವರೇ ನಿಂತ್ಕೊಳ್ಳಿ. ನನ್ಗೇನು ಬೇಡ, ಏನು ಬೇಡ, ನಾನು ಬದುಕೋದಿಲ್ಲ. ಎಸ್ ಉತ್ತಮ ಅವರೇ ನಿಂತ್ಕೊಳ್ಳಿ. ಉತ್ತಮ ಅವರೇ ಸಿರಿ ಬಾ, ಗೇಟ್ ಓಪನ್ ಮಾಡಿ. ಕೂತ್ಕೊಳ್ಳೆ ಬೇಗ. ಉತ್ತಮ್ ಎಲ್ಲಿಗೆ ಹೋಗ್ತಾ ಇರ್ಬೋದು? ಮೈಥಿಲಿ ಸಿರಿ ಉತ್ತಮ್ನ ಯಾಕೆ ಫಾಲೋ ಮಾಡ್ತಾ ಇದ್ದಾರೆ? ಸಮಥಿಂಗ್ ಇಸ್ ರಾಂಗ್. ನಾನು ಕೂಡ ಅವರನ್ನ ಫಾಲೋ ಮಾಡಬೇಕು. ಉತ್ತಮ ಅವರೇ, ಉತ್ತಮ ಅವರೇ, ಏ ಸಿರಿ, ಒಂದ್ಸಲ ಅವ್ರಿಗೆ ಫೋನ್ ಮಾಡೆ. ಕಾಲ್ ಮಾಡ್ತೀಯ ಅಂತ ನನಗೆ ಗೊತ್ತು ಬಂಗಾರ. ಹಲೋ ಉತ್ತಮ ಅವರೇ, ನಾನು ಹೇಳೋದು ಸ್ವಲ್ಪ ಕೇಳಿ. ದಯವಿಟ್ಟು ಗಾಡಿನ ನಿಲ್ಲಿಸಿ. ಇಲ್ಲ, ತಡೆಯೋಕೆ ನೋಡ್ಬೇಡ. ಎಷ್ಟೇ ಸಾರಿ ತಡೆದ್ರು ನನ್ನ ಸಾವೇ ದಾರಿ. ನನಗೆ ಬೇರೆ ಪರಿಹಾರನೇ ಇಲ್ಲ. ಅಯ್ಯೋ ಒಂದ್ ನಿಮಿಷ, ಅದ್ ಹಾಗಲ್ಲ ರೀ. ನಾನು ಹೇಳೋದ್ ಕೇಳಿ. ನೀವು ನನ್ನನ್ನು ಅಪಾರ್ಥ ಮಾಡ್ಕೊಂಡಿದ್ದೀರಾ. ಹಲೋ 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 ಉತ್ತಮ ಅವರೇ, ಈ ಸಿರಿ ಮತ್ತೆ ಫೋನ್ ಮಾಡೆ. ಉತ್ತಮ ಅವರೇ, ಮತ್ತೆ ಫೋನ್ ಮಾಡೆ. ಕಟ್ ಮಾಡ್ತಾ ಇದ್ದಾರೆ.
ಏನಾಗಿದೆ ಇವ್ರೆಲ್ರಿಗೂ? ಯಾಕಷ್ಟು ಟೆನ್ಷನ್ ಅಲ್ಲಿ ಹೋಗ್ತಾ ಇದ್ದಾರೆ? ಬೇಡ, ನನ್ಗೇನು ಬೇಡ, ನಾನ್ ಬದುಕಲ್ಲ, ನನ್ಗೇನು ಬೇಡ, ಹೋಗು, ಬರ್ಬೇಡ, ಹೋಗು. ನಿಮ್ಗೆ ಹೇಳ್ತಾ ಇರೋದು ನಿಂತ್ಕೊಳ್ಳಿ. ಉತ್ತಮ್ ಅವರೇ, ದಯವಿಟ್ಟು ನನ್ ಮಾತ್ ಕೇಳಿ. ನಾನ್ ಬದುಕಲ್ಲ. ನಿಂತ್ಕೊಳ್ಳಿ. ಉತ್ತಮ್ ಅವರೇ, ಪ್ಲೀಸ್. ಇಲ್ಲ ಮೈಥಿಲಿ, ನೀನ್ ಇಲ್ದಿರೋ ಜೀವನ ನನಗ್ ಬೇಕಾಗಿಲ್ಲ. ಬೇಡ. ಉತ್ತಮ್ ಅವರೇ, ಅಯ್ಯೋ, ಉತ್ತಮ್ ಅವರೇ, ಇರೇ, ಅಳ್ಬೇಡ್ವೆ, ಸಮಾಧಾನ ಮಾಡ್ಕೊಳ್ಳೆ. ಮೈಥಿಲಿ, ಸಮಾಧಾನ ಮಾಡ್ಕೋ. ಸಿರಿ, ಇದೆಲ್ಲ ನನ್ನಿಂದನೇ ಆಗಿದ್ದು. ನನ್ನಿಂದನೇ ಅವ್ರ ಪ್ರಾಣ ಹೋಯ್ತು. ಅಷ್ಟಕ್ಕೂ ನಾನು ಬದುಕಿರ್ಬಾರ್ದು. ನಾನ್ ಬದುಕೋ ಅರ್ಹತೆನೇ ಇಲ್ಲ. ನಾನು ಮೈಥಿಲಿ, ನಿಂತ್ಕೋ. ನಾನ್ ಜೀವಂತವಾಗಿರೋವರೆಗೂ ನಿನಗೆ ಯಾರು ಏನು ಮಾಡಕ್ಕಾಗಲ್ಲ ಮೈಥಿಲಿ. ಏನಾಯ್ತು ಅಂತ ನಾನು ಎಷ್ಟು ಟೆನ್ಷನ್ ಮಾಡ್ಕೊಂಡಿದ್ದೆ ಗೊತ್ತಾ? ಅಷ್ಟಕ್ಕೂ ನೀವ್ ಯಾಕೆ ಹೇಗ್ ಮಾಡಿದ್ದು? ಮಾಡಿದ್ರೆ ಹೇಳಿ. ಮೈಥಿಲಿ, ಐ ಲವ್ ಯು. I love you too. I love you too. ಈ ಮಾತನ್ನ ನಿನ್ ಬಾಯಿಂದ ಕೇಳಬೇಕು ಅಂತ, ನಿನ್ ಮನ್ಸಲ್ಲಿ ನಾನು ಇದೀನೋ ಇಲ್ವೋ ಅಂತ ತಿಳ್ಕೋಬೇಕು ಅಂತ ಎಷ್ಟು ದಿನದಿಂದ ಕಾಯ್ತಾ ಇದ್ದೆ ಗೊತ್ತಾ? ನನ್ನನ್ನ ಫಸ್ಟ್ ಟೈಮ್ ನೋಡ್ದಾಗ್ಲೇ ಪ್ರೀತಿಸಿದೆ ಅಂತ ಹೇಳಿದ್ರಿ. ಮತ್ತೆ ಆ ವಿಷಯ ಹೇಳೋದಕ್ಕೆ ಇಷ್ಟು ದಿನ ಬೇಕಾಯ್ತಾ? ಅಂದ್ರೆ ನೀನ್ ಏನ್ ಅನ್ಕೊಳ್ತೀವ ಅಂತ ಟೆನ್ಷನ್ ಇಂದ ಹೇಳಲಿಲ್ಲ. ಗಂಡಸ್ರು ನಿಮ್ಗೆ ಮನ್ಸಲ್ಲಿರೋ ಮಾತು ಹೇಳೋದಕ್ಕೆ ಇಷ್ಟು ಟೆನ್ಷನ್ ಆಗ್ತಿರ್ಬೇಕಾದ್ರೆ, ಹುಡುಗಿಯಾಗಿ ನಾನು ನನ್ ಮನ್ಸಲ್ಲಿರೋ ಮಾತು ಹೇಳೋದಕ್ಕೆ ನನಗಿಷ್ಟು ಟೆನ್ಷನ್ ಆಗ್ಬೇಡ. ನಿಮ್ಮಷ್ಟು ಓಪನ್ ಆಗಿ ನಾನ್ ಹೇಗೆ ಹೇಳಕ್ಕಾಗತ್ತೆ? ಕರೆಕ್ಟೇ ಬಂಗಾರ, ನಿನ್ ನೋವು ನನಗೆ ಅರ್ಥ ಆಗತ್ತೆ. ಅದಕ್ಕೆ ನೀನ್ ಹೇಗೂ ನಿಜ ಹೇಳಲ್ಲ ಅಂತ, ನಿನ್ ಮನ್ಸಲ್ಲಿರೋ ಮಾತನ್ನ ಹೇಗಾದ್ರೂ ಹೇಳಿಸ್ಬೇಕು ಅಂತ ಹೀಗ ಆತ್ಮಹತ್ಯೆ ಮಾಡ್ಕೋತೀನಿ ಅಂತ ಆಕ್ಟಿಂಗ್ ಮಾಡಿದೆ. ನಿಮ್ಮನ್ನ ನಾಟಕ ಮಾಡಿದ್ರ ನೀವು? ನಾಟಕ ಮಾಡಿದ್ರ ನೀವು? ನಿಮ್ಮನ್ನ ಟೋಟಲ್ ಆಗಿ ಪ್ರೇಮಿಗಳಿಬ್ರು ಒಂದಾದ್ರು, ಇನ್ನು ಮನೆಯವ್ರನ್ನ ಒಪ್ಸೋದೇ ಬಾಕಿ. ಹೌದು ಕಣೆ ರಾಕ್ಷಸಿ, ಟೋಟಲ್ ಆಗಿ ಇವರು ಪ್ರೀತಿ ಗೆಲುವನ್ನ ಸಾಧಿಸ್ಬಿಟ್ರು. ಮೈಥಿಲಿ ಉತ್ತಮ್ ಒಂದಾಗ್ಬಿಟ್ರು ಅಂತಾಯ್ತು. ಇಲ್ಲ, ಈ ತ್ರಿಷಾ ಬದುಕಿರೋವರೆಗೂ ನಿಮ್ಮಿಬ್ಬರನ್ನು ಒಂದಾಗೋಕ್ ಬಿಡಲ್ಲ. ನಿಮ್ ಮದುವೆ ಆಗೋಕ್ಕೆ ಬಿಡಲ್ಲ. ಈಗ್ಲೇ ನಿಮ್ಮಿಬ್ಬರಿಗೂ ಒಂದು ಗತಿ ಕಾಣಿಸ್ತೀನಿ. ಹೌದು ರೀ, ನನ್ನ ಫ್ರೆಂಡ್ ಹೇಳಿದ್ದು ನಿಜಾನೇ. ಪ್ರೀತಿಲಿ ನಾವಿಬ್ರು ಸಕ್ಸಸ್ ಆಗಿರ್ಬೋದು, ಆದ್ರೆ ಮದ್ವೆಲಿ ಮಾತ್ರ ಸಕ್ಸಸ್ ಆಗೋಕ್ಕಾಗಲ್ಲ.
ಯಾಕಾಗಲ್ಲ? ಈಗಲೇ ನಿನ್ನ ನಮ್ಮ ಮನೆ ಕರ್ಕೊಂಡು ಹೋಗ್ತೀನಿ. ನನ್ನ ಪ್ರೀತಿ ವಿಷಯನ ನಮ್ಮ ಮನೆಯವ್ರಿಗೆ ಹೇಳಿ ನಮ್ಮ ಮದುವೆಗೆ ಒಪ್ಪಿಸ್ತೀನಿ. ಅವ್ರು ಒಪ್ಕೊಳ್ಳಿಲ್ಲ ಅಂದ್ರೆ? ಅವ್ರು ಒಪ್ಕೊಳ್ತಾರೆ ಅನ್ನೋ ನಂಬಿಕೆ ನನಗಿದೆ. ಒಂದ್ ವೇಳೆ ಅವ್ರು ಒಪ್ಕೊಳ್ಳಿಲ್ಲ ಅಂದ್ರೆ ಏನ್ ಮಾಡ್ತೀರಾ? ಈ ಮೈಥಿಲಿನ ಮರ್ತ್ ಬಿಡ್ತೀರಾ? ಮರ್ತು ಬಿಡ್ತೀನಿ. ಅದು ನನ್ನ ಪ್ರಾಣ ಹೋದ್ಮೇಲೆ. ಏನ್ರಿ? ಹೌದು ಮೈಥಿಲಿ, ನೀನಿಲ್ದೆ ನಾನು 1 ನಿಮಿಷ ಕೂಡ ಬದುಕಿರಲ್ಲ. ಬಾ ಮೈಥಿಲಿ. ನನಗ್ ಬೇಕಾದವನನ್ನ ನೀನ್ ಕರ್ಕೊಂಡು ಹೋಗ್ತೀಯಾ? ಪ್ರೀತಿ ಹೆಸರಲ್ಲಿ ಅವನಿಗೆ ಬಲೆ ಬೀಸಿ ನನ್ಗೆ ಸಿಗ್ದಿರೋ ಹಾಗೆ ಮಾಡ್ತೀಯಾ? ನಿನ್ನ ಬಿಡಲ್ಲ ಕಣೆ. ಲವ್ ಅಲ್ಲಿ ಸಕ್ಸಸ್ ಆಗಿರೋ ಖುಷಿಯಲ್ಲಿರೋ ನಿನಗೆ ಈ ತ್ರಿಷಾ ಎಂತ ಟ್ವಿಸ್ಟ್ ಕೊಡ್ತಾಳೆ ನೋಡು. ಹಲೋ, ಯಾರು ಮಾತಾಡೋದು? ನಾನು ಆಂಟಿ ತ್ರಿಷಾ. ಹಾ, ನೀನಾ? ಬೀದಿಲೋಗೋ ಮಾರಿ ಮನೆಗ್ ಬಂತು ಅಂದ ಹಾಗೆ ಈ ಟೈಮಲ್ಲಿ ನನಗೆ ಯಾಕಮ್ಮ ಕಾಲ್ ಮಾಡಿದ್ಯಾ? ಏನು ಇಲ್ಲ ಆಂಟಿ, ಒಂದು ಮುಖ್ಯವಾದ ವಿಷಯ ಹೇಳ್ಬೇಕು ಅಂತ ಫೋನ್ ಮಾಡ್ದೆ. ಏನು ಅಷ್ಟು ಮುಖ್ಯವಾದ ವಿಷಯ? ನಿಮ್ ಮಗಳು ಮೈಥಿಲಿ ನಿಮ್ ಕೈ ಜಾರಿ ಹೋದ್ಲು ಆಂಟಿ. ಹೇಯ್, ಮಗಳು ಕೈ ಜಾರ್ ಹೋದ್ಲು, ಊರಾಚೆ ಗಡಿ ದಾಟಿದ್ಲು ಅಂತ ಕೆಲ್ಸಕ್ ಬರದ್ ಕತೆನ ಬಿಟ್ಟು ವಿಷಯ ಏನು ಅಂತ ನೇರವಾಗಿ ಹೇಳು. ಅದನ್ನೇ ಹೇಳ್ತಿದ್ದೀನಿ. ಇದಕ್ಕೆ ಮುಂಚೆ ಉತ್ತಮ್ ನಿಮ್ ಮಗಳಿಗೆ ಲವ್ ಪ್ರಪೋಸ್ ಮಾಡಿದ್ದ. ನಿಮ್ ಮಗಳು ಕೂಡ ಆ ಲವ್ನ ಅಕ್ಸೆಪ್ಟ್ ಮಾಡಿದಾಳೆ. ಈಗ ಡೈರೆಕ್ಟ್ ಆಗಿ ಮನೆಗ್ ಹೋಗಿ ಮೈಥಿಲಿ ನನ್ ಪ್ರೀತಿನ ಅಕ್ಸೆಪ್ಟ್ ಮಾಡಿದಾಳೆ, ನಮ್ಮಿಬ್ರಿಗೂ ಮದುವೆ ಮಾಡಿ ಅಂತ ಉತ್ತಮ್ ಕೇಳ್ತಾನೆ. ಅದಕ್ಕೆ ಬೇರೆ ದಾರಿ ಇಲ್ದೆ ಅವರಿಬ್ರು ಮದುವೆಗೆ ಜಾನಕಮ್ಮ ಒಪ್ಕೊಳ್ತಾರೆ. ಒಂದ್ ವೇಳೆ ಒಪ್ಕೊಳಕ್ ಇಷ್ಟ ಇಲ್ದಿದ್ರು ಇಬ್ರು ಪ್ರೀತಿಸ್ತಾ ಇರೋದ್ರಿಂದ ರಾಮಯ್ಯ ಅವರು ಒಪ್ಪಿಸ್ತಾರೆ. ಅದಾದ್ಮೇಲೆ ನಿಮ್ ಮಗಳು ಯಾರ್ ಮನೆ ಸೊಸೆ ಆಗ್ತಾಳೆ ಗೊತ್ತಾ? ಮಾತೆತ್ತಿದ್ರೆ ನಿಮ್ಮನ್ನ ಕಳ್ಳಿ ಕಳ್ಳಿ ಅಂತ ಅವಮಾನ ಮಾಡೋ ಸುಹಾಸಿನಿಯವ್ರ ಮನೆಗೆ ಸೊಸೆ ಆಗ್ತಾಳೆ. ನಿಮ್ ಅಳಿಯ ಯಾರಾಗ್ತಾರೆ ಗೊತ್ತಾ? ನಿಮ್ಮನ್ನ ಕಳ್ತನ ಕೇಸ್ನಲ್ಲಿ ಅರೆಸ್ಟ್ ಮಾಡಿಸ್ಬೇಕು ಅಂತ ಹೇಳ್ತಿದ್ದ ಜಾನಕಮ್ಮನವರ ಮೊಮ್ಮಗಾನೇ ನಿಮಗೆ ಅಳಿಯ ಆಗ್ತಾರೆ. ಅದೇ ಆದ್ರೆ ನಾಳೆ ಅವ್ರ ಮದ್ವೆ ಆದ್ಮೇಲೆ ಅವ್ರ ಕಾಲ್ ಹತ್ರ ನೀವು ನಾಯಿ ತರ ಬಿದ್ದಿರ್ಬೇಕು. ಒಂದ್ಸಲ ಅಲ್ಲ 1000 ಸಲ ಕಳ್ಳಿ ಅಂದ್ರು ತಲೆ ತಗ್ಗಿಸ್ಕೊಂಡಿರ್ಬೇಕಾಗುತ್ತೆ. ಅವ್ರು ಉಗಿದ್ರೆ ಉಗಿಸ್ಕೋಬೇಕು, ಅವ್ರು ಹೊಡೆದ್ರೆ ಹೊಡೆಸ್ಕೋಬೇಕು. ಅವ್ರಿಗೆ ಬೇಜಾರಾದಾಗ ಕೇಸ್ ಹಾಕಿದ್ರೆ ಜೈಲಿಗೆ ಕೂಡ ಹೋಗ್ಬೇಕು. ಇದಕ್ಕೆ ರೆಡಿಯಾಗಿರಿ. ಈ ವಿಷಯ ಹೇಳಕ್ಕೆ ಕಾಲ್ ಮಾಡಿದ್ದೆ ಆಂಟಿ. ಏನಂದೆ? ನನ್ ಮಗಳು ಆ ಉತ್ತಮ್ನ ಪ್ರೀತಿಸ್ತಿದ್ದಾಳ, ಅವನ್ನ ಮದ್ವೆ ಆಗ್ಬೇಕು ಅಂತಿದ್ದಾಳ? ಇಲ್ಲ, ನನ್ ಪ್ರಾಣ ಹೋದ್ರೆ ಸರಿ, ಈ ಮದ್ವೆಗೆ ಒಪ್ಕೊಳ್ಳಲ್ಲ. ಯಾಕೆ ಒಪ್ಕೊಳ್ಳಲ್ಲ? ಆ ಹುಡುಗನ್ಗೇನ್ ಕಮ್ಮಿ ಆಗಿದೆ? ವಿದ್ಯೆ ಕಮ್ಮಿನಾ, ಊಟ ಕಮ್ಮಿನಾ, ಆಸ್ತಿ ಕಮ್ಮಿನಾ? ಎಲ್ಲದ್ರಲ್ಲೂ ನಮ್ಗಿಂತ ಕೋಟಿ ಪಟ್ಟು ಜಾಸ್ತಿ. ಅಂತ ಹುಡುಗ ಮನೆ ಹಳಿ ಆಗ್ತೀನಿ ಅಂತಂದ್ರೆ ಸಂತೋಷ ಪಡೋದ್ ಬಿಟ್ಟು ಒಪ್ಕೊಳ್ಳಲ್ಲ ಅಂತ ಹೇಳ್ತಿದ್ಯಾ? ನೀವ್ ಹೇಳ್ದ ಹಾಗೆ ಹುಡುಗ ಒಳ್ಳೆವನೇ ಇರ್ಬೋದು, ಆದ್ರೆ ಅವ್ರ ಅಜ್ಜಿ ಮಾವ ಅಮ್ಮ ಇದಾರಲ್ಲ, ಅವರೆಲ್ಲೋ ಪರಮ ನೀಚರು. ಅಂತ ಅವ್ರ ಮನೆಗೆ ನನ್ ಮಗಳು ಸೊಸೆ ಆಗೋದು ನಂಗೆ ಸ್ವಲ್ಪನೂ ಇಷ್ಟ ಇಲ್ಲ. ಅಷ್ಟಕ್ಕೂ ನಿನ್ನೊಪ್ಪಿಗೆ ಯಾರು ಕೇಳ್ತಾರೆ? ಹುಡುಗಿನೇ ಒಪ್ಕೊಂಡ್ಮೇಲೆ, ಅವಳು ಹುಡುಗನ ಇಷ್ಟ ಪಡ್ತಿದ್ದಾಳೆ ಅಂತ ಗೊತ್ತಾದ್ಮೇಲೆ ಅವನ ಪಾದ ತೊಳೆದು ಕನ್ಯಾದಾನ ಮಾಡೋದ್ ಬಿಟ್ಟು ನಮ್ಗೆ ಬೇರೆ ದಾರಿ ಇಲ್ಲ. ಇದೇ ಭಜನೆ ಮಾಡ್ಕೊಂಡು ನೀವು ಕುತ್ಕೊಳ್ಳಿ, ನಾನ್ ಮಾತ್ರ ಸುಮ್ನಿರಲ್ಲ.
ಈಗ್ಲೇ ಅವ್ರ ಮನೆಗೆ ಹೋಗಿ ಹೌದು ಅಲ್ವಾ ಅಂತ ಅದು ತಿಳ್ಕೊತೀನಿ. ಹಾಗಲ್ಲ ಸತ್ಯ, ನನ್ ಮಾತು ಕೇಳು. ಈ ವಿಷಯದಲ್ಲಿ ಯಾರ ಮಾತು ಕೇಳಲ್ಲ, ಕೈ ಬಿಡಿ. ಸತ್ಯ ಸತ್ಯ ಸತ್ಯ, ನನ್ ಮಾತು ಕೇಳು. ಸತ್ಯ ಸತ್ಯ ಸತ್ಯ, ನಿಂತ್ಕೋ. ಅಯ್ಯೋ ದೇವ್ರೆ, ಈಗ ಇವಳು ಅವ್ರ ಮನೆಗೆ ಹೋಗಿ ಅದ್ ಏನ್ ಜಗಳ ಮಾಡ್ತಾಳೋ ಏನೋ. ನಾನು ಹೋಗಕ್ಕಾಗಲ್ಲ, ಹೋಗದೆ ಇರೋದಕ್ಕೂ ಆಗಲ್ಲ. ಏನ್ ಮಾಡ್ಬೇಕು ಅಂತ ಅರ್ಥನೇ ಆಗ್ತಿಲ್ವಲ್ಲ ದೇವ್ರೆ. ಮೈಥಿಲಿ ಹತ್ರ ಹೋಗಿ ವಿಷಯ ಏನು ಅಂತ ತಿಳ್ಕೊಂಡ್ ಬರ್ತೀನಿ ಅಂತ ಹೇಳ್ಬೋದ? ಇಷ್ಟೊತ್ತಾದ್ರೂ ಬರ್ಲಿಲ್ಲ. ಅಲ್ಲಿ ಏನ್ ನಡೀತಿರ್ಬೋದಣ್ಣ? ಒಂದ್ ವೇಳೆ ಮೈಥಿಲಿ ಕೂಡ ನಮ್ಮ ಉತ್ತಮ್ನ ಪ್ರೀತಿಸ್ತಾ ಇರೋ ವಿಷಯನ ಉತ್ತಮ್ಗೆ ಗೊತ್ತಾಗಿರತ್ತೆ ಅಂತ್ಯಾ? ಅದೆಲ್ಲ ಸೀನೇ ಇಲ್ಲ ಸಿಸ್ಟರ್. ನಮ್ಮ ಉತ್ತಮ್ನ ನೋಡ್ತಿದ್ದಂಗೆನೆ ಆ ಗಯ್ಯಾಳಿ ಸತ್ಯವತಿ ಒಳ್ಳೆ ಉಚ್ನ ಈ ತರ ಎಗರಾಡ್ತಾ ಇರ್ತಾಳೆ. ಅದರಿಂದ ನಮ್ಮ ಮಳಿಮೈಂಗ್ ತಲೆ ಕೆಟ್ಟು ಆ ನೋವನ್ನ ಯಾರ ಹತ್ರ ಹೇಳ್ಬೇಕು ಅಂತ ಅರ್ಥ ಆಗದೆ ಯಾರಾದ್ರೂ ಫ್ರೆಂಡ್ ಹತ್ರಕ್ಕೆ ಹೋಗಿರ್ತಾನೆ ಅಷ್ಟೇ ಅಂತ್ಯಾ? ಮೈಥಿಲಿ ಮನ್ಸಲ್ಲಿರೋ ಮಾತು ಉತ್ತಮ್ಗೆ ಹೇಳಿರಲ್ಲ ಅಂತ್ಯಲ್ಲ? ಒಪ್ಕೊಂಡಿದ್ದಾಳೆ. ಮೈಥಿಲಿ ಅವಳ ಮನಸ್ಸಲ್ಲಿರೋ ಮಾತನ್ನ ನನ್ನ ಹತ್ರ ಹೇಳಿದ್ಲು. ನನ್ನ ಮನಸ್ಫೂರ್ತಿಯಾಗಿ ಪ್ರೀತಿಸ್ತಾ ಇದ್ದೀನಿ ಅನ್ನೋ ವಿಷಯನ ಹೇಳಿದ್ಲು. ಇಲ್ಲಿವರೆಗೂ ನಾನು ಮಾತ್ರ ಮೈಥಿಲಿನ ಪ್ರೀತಿಸ್ತಾ ಇದ್ದೆ. ಮೈಥಿಲಿ ನನ್ನ ಪ್ರೀತಿಸ್ತಾ ಇಲ್ವೇನೋ, ಈ ಮದುವೆ ಆಗಲ್ವೇನೋ ಅಂತ ಇಷ್ಟು ದಿನ ಭಯಪಟ್ಟಿದ್ದೆ. ಆದರೆ ಇವತ್ತು ನನ್ನ ಪ್ರೀತಿಗೆ ಗೆಲುವು ಸಿಕ್ಕಿದೆ. ಹೇಳು ಮೈಥಿಲಿ, ಹೇಳು ಮೈಥಿಲಿ, ನೀನು ನನ್ನ ಪ್ರೀತಿಸ್ತಾ ಇದೆಯಾ ತಾನೆ? ಮನಸ್ಫೂರ್ತಿಯಾಗಿ ಪ್ರೀತಿಸ್ತಾ ಇದ್ದೀನಿ. ನೀನು ನನ್ನ ಮದುವೆ ಮಾಡ್ಕೊಳಕ್ಕೆ ಒಪ್ಪಿಗೆ ಇದೆ ತಾನೆ? ಇಷ್ಟು ಜನ್ಮ ಎದ್ದು ಬಂದ್ರು ನೀವೇ ನನ್ನ ಗಂಡ, ನಾನೇ ನಿಮ್ಮ ಹೆಂಡತಿ. ನಿಮ್ಮ ಕಿವಿಯಾರ ನೀವೇ ಕೇಳಿಸ್ಕೊಂಡ್ರಲ್ಲ. ಇನ್ನು ನಿಮ್ಗೆ ಯಾವುದೇ ಥರದ ಅನುಮಾನ ಇಲ್ಲ ಅನ್ಕೋತೀನಿ. ಎಷ್ಟು ಧೈರ್ಯನೇ ನಿನ್ಗೆ? ನೀನೇನು, ನಿನ್ ಯೋಗ್ಯತೆ ಏನು? ನೀನು ನನ್ ಮಗನ್ನ ಪ್ರೀತಿಸ್ತೀಯಾ? ನೀವಿಬ್ರು ಪ್ರೀತಿಸಿದ ಮಾತ್ರಕ್ಕೆ ನಿನ್ ಸ್ಥಾನ ಮರ್ತೋಗಿ ನಿನ್ನ ನನ್ ಮನೆ ಸೊಸೆ ಮಾಡ್ಕೋತೀನಿ ಅಂತ ಹೇಗೆ ಅನ್ಕೊಂಡೆ? ಈ ಮದ್ವೆಗೆ ನಾನ್ ಯಾವುದೇ ಕಾರಣಕ್ಕೂ ಒಪ್ಕೊಳ್ಳಲ್ಲ. ಅಮ್ಮ, ಇದಕ್ಕೆ ಮುಂಚೆ ತಾನೆ ಮೈಥಿಲಿ ನಿನ್ನ ಪ್ರೀತಿ ಒಪ್ಕೊಂಡ್ರೆ ನಿನ್ನ ಮದುವೆ ಮಾಡ್ಕೊಡೋದಕ್ಕೆ ರೆಡಿ ಅಂತ ಹೇಳಿದ್ರಿ. ಅಷ್ಟ್ರಲ್ಲಿ ಏನಾಯ್ತಮ್ಮ? ಉತ್ತಮ್, ನನಗಿಷ್ಟ ಇಲ್ದೇ ಇರೋಳ್ನ ನೀನ್ ಪ್ರೀತಿಸಿದ್ಯಾ. ಈಗ ಆ ಹುಡ್ಗಿನ ನಾವು ಕೂಡ ಪ್ರೀತಿಸ್ಬೇಕು ಅಂತ ಬಲವಂತ ಮಾಡ್ತಾ ಇದ್ಯಾ. ಇಷ್ಟ ಇಲ್ದೇ ಇರೋ ಇಷ್ಟು ಜನಗಳ ಮಧ್ಯೆ ಅವಳು ನಮ್ಮನೆಗೆ ಸೊಸೆಯಾಗಿ ಬರೋಕಾಗತ್ತಾ? ಮದುವೆ ಆದ್ಮೇಲೆ ಎಲ್ರೂ ಅವಳನ್ನ ಸೊಸೆಯಾಗಿ ಒಪ್ಕೊಳ್ಳೋ ಹಾಗೆ ಮಾಡ್ತಾಳ? ಎಲ್ರ ಮನ್ಸು ಗೆಲ್ತಾಳ? ನೀವು ನನ್ನ ದ್ವೇಷಿಸ್ಬೋದು, ನಿಮಗ್ ನನ್ನ ನೋಡಿದ್ರೆ ಅಸಹ್ಯ ಬರ್ಬೋದು. ಆದ್ರೆ ನಾನ್ ಯಾವತ್ತೂ ನಿಮ್ಮನ್ನ ದ್ವೇಷ ಮಾಡ್ಲಿಲ್ಲ, ನಿಮ್ಮನ್ನ ತಪ್ಪಾಗಿ ಭಾವಿಸಿಲ್ಲ. ನಡೆದಿರೋದನ್ನ ಮರ್ತು ಹೋಗೋದಕ್ಕೆ ನೀವೆಲ್ಲರೂ ರೆಡಿಯಾಗಿದ್ರೆ ನಾನ್ ಕೂಡ ಎಲ್ಲ ಮರ್ತು ಹೋಗೋದಕ್ಕೆ ರೆಡಿ ಇದ್ದೀನಿ. ಮೈಥಿಲಿ ಹೇಳಿದ್ ಕೇಳಿಸ್ಕೊಂಡ್ರಲ್ಲ,
ನಮ್ಮ ಮಧ್ಯೆ ನಡೆದ ಅಪಾರ್ಥಗಳನ್ನ, ಅಹಂಕಾರಗಳನ್ನ, ಜಗಳಗಳನ್ನ ಎಲ್ಲದನ್ನು ಮರ್ತು ಹೋಗೋದಕ್ಕೆ ರೆಡಿ ಇದ್ದಾಳೆ. ದಯವಿಟ್ಟು ಹಳೆದನ್ನೆಲ್ಲ ಮರ್ತ್ಬಿಡಿ ಅಜ್ಜಿ. ಹೌದು ಅತ್ತೆ, ಉತ್ತಮ್ ಇಷ್ಟಪಟ್ಟಿರೋ ಮೈಥಿಲಿ ಜೊತೆ ಮದ್ವೆ ಮಾಡೋದಕ್ಕೆ ನಾವೆಲ್ಲರೂ ಒಪ್ಪಿಗೆ ಕೊಟ್ಟಿದ್ವಿ. ಹಾಗಿದ್ಮೇಲೆ ಇವಾಗ ನಾವ್ ಮಾತ್ ತಪ್ಪೋದು ಸರಿಯಲ್ಲ ಅಂತ ನನ್ಗನ್ಸ್ತಿದೆ. ಬಾಯಿ ಮುಚ್ಚು. ಯಾವ್ದು ತಪ್ಪು ಯಾವ್ದು ಸರಿ ಅಂತ ನಮಗ್ ಚೆನ್ನಾಗ್ ಗೊತ್ತು. ನಿನ್ನಿಂದ ಅರ್ಥ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅಮ್ಮ, ಮದ್ವೆ ಮಾಡ್ತೀವಿ ಅಂತ ಮಾತ್ ಕೊಟ್ಟು ಈಗ ಮಾತ್ ತಪ್ಪಿದ್ರೆ ಆ ಸತ್ಯವತಿಗೂ ನಮಗೂ ಏನ್ ವ್ಯತ್ಯಾಸ ಇರುತ್ತಮ್ಮ? ನೀನ್ ಸ್ವಲ್ಪ ಬಾಯಿ ಮುಚ್ಚಮ್ಮ ಜಗನ್ಮಾತೆ. ನೋಡು ಮೈಥಿಲಿ,